ಹೇಳಿದ್ರು ಒಳ್ಳೇದಾಗಿದೆ ಪುಟ್ಟಿ ಅಂತ. ಅವ್ರು ಯೂಶಲಿ ಹೇಳೋದಿಲ್ಲ, ಅವ್ರು ತುಂಬಾ ಕ್ರಿಟಿಕ್. ಅವರು ಅಂದ್ರೆ ತುಂಬಾ ಚೆನ್ನಾಗಿ ಸಹ ಮಾಡಿದ್ದಕ್ಕೇನೋ ಒಂದು ಅಂದ್ರೆ ಇನ್ನೊಂದ್ಸಲ ನಾನು ಬೆಳಿಬೇಕು ಅಂತ ಅವರ ಮನಸ್ಸಲ್ಲಿ ಇರ್ತದೆ. ಇದು ಹೇಳಿಬಿಟ್ರೆ ಎಲ್ಲಿ ಅವಳು ಇದು ನೆಕ್ಸ್ಟ್ ಸಾಧನೆ ಮಾಡಿಕ್ಕೆ ಹಿಂಜರಿತಾಳೇನೋ ಅಂತ. ಬಟ್ ಅವರ ಕಣ್ಣಲ್ಲಿ ನೀರು ನೋಡಿದೆ ನಾನು ಇವತ್ತು. ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಯಾಕೆಂದ್ರೆ ನನಗೆ ಈ ಥರ ಸಪೋರ್ಟ್ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಅದು ನನಗೆ ಈಗ ಲಿಸ್ಟಲ್ಲಿ ಎಲ್ಲ ಮರ್ತೋಗ್ತಾ ಉಂಟು. ಬಟ್ ಆದ್ರಿಂದ ಎಲ್ಲರಿಗೂ ಸಹ ತುಂಬಾ ತುಂಬಾ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡಿದಂತಹ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಯು ಹೇಳಲೇಬೇಕು. ನನ್ನ ಹಸ್ಬೆಂಡ್ ಡಾಕ್ಟರ್ ಶರಣ್ ಬಸವ ಅವರು, ಅವರ ಪಾಪ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅವರು ತುಂಬಾ ಬ್ಯುಸಿ ಪರ್ಸನ್. ಅಲ್ಲಿ ಬಳ್ಳಾರಿಯಲ್ಲಿ ಅವರು ಕೂಡ ಸಂಸ್ಥಾಪಕರು ಮತ್ತು ಸೇವಾ ಟ್ರಸ್ಟ್ಗಳನ್ನು ನಡೆಸ್ತಾರೆ ಮತ್ತು ಅವರು ಕೂಡ ತುಂಬಾ ಬ್ಯುಸಿ ಇರ್ತಾರೆ. ಹಾಗಾಗಿ ಪ್ರತಿ ಸಲ ಪ್ರೋಗ್ರಾಮ್ ಅಲ್ಲೂ ಕೂಡ ನಾನು ಬರ್ತೀನಿ ಅಂತ ಹೇಳಿ ಬರ್ತಾರೆ. ಅಂಡ್ ಆಲ್ಸೋ ಹಿ ಸಪೋರ್ಟ್ಸ್ ಮೀ ವೆರಿ ವೆಲ್. ಯಾಕೆಂದ್ರೆ ಒಂದು ಸಾಧನೆ ಮಾಡ್ಬೇಕು, ಈಗ ಮದುವೆ ಆದ್ಮೇಲೆ ಸಾಧನೆ ಮಾಡಬೇಕು ಅಂತಂದ್ರೆ ನನಗೆ ಯಾವತ್ತೂ ಒಂದು ಆಸೆ ಇತ್ತು, ನನ್ನ ಅಮ್ಮನಿಗೆ ನನ್ನ ಅಪ್ಪ ಹೇಗೆ ಸಪೋರ್ಟ್ ಇದ್ದಾರಲ್ಲ ಹಾಗೆ ನನಗೆ ಸಹ ನನಗೆ ಸಪೋರ್ಟ್ ಮಾಡೋರು ಬೇಕಂತ. ಬಿಕಾಸ್ ಮೈ ಡ್ಯಾಡ್ ಹ್ಯಾಸ್ ಬೀನ್ ಅ ಸಪೋರ್ಟ್ ಸಿಸ್ಟಮ್ ಫಾರ್ ಮೈ ಮಾಮ್ ಸಿನ್ಸ್ ಫಾರ್ ಎವರ್. ಸೊ ಅವರು ನನ್ನ ಅಮ್ಮ ಇಷ್ಟು ಸಾಧನೆ ಮಾಡಲಿಕ್ಕೆ ಮೇನ್ ಕಾರಣ ನನ್ನ ಅಪ್ಪವೇ. ಸೊ ಅಮ್ಮ ಅವರ ಪಾಡಿಗೆ ಅವರು ಏನ್ ಮಾಡಿದ್ರು ಸರ್, ಬ್ಯಾಕ್ ಎಂಡ್ ಅಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ. ನನ್ನ ತಂದೆ ಅವರು ಮಾಡುವಂತ ಕೆಲಸ ಕಾಣುದಿಲ್ಲ. ಬಟ್ ಎಂತ ಅಂದ್ರೆ ಅವರು ಹೆಲ್ಪ್ ಮಾಡಿದ್ರೆ ಒಂದು ಪ್ರೋಗ್ರಾಮೇ ಕಂಪ್ಲೀಟ್ ಆಗುದಿಲ್ಲ ನಮ್ಮ ಎಜುಕೇಶನ್ ತಂಡದಿಂದ. ಸೊ ಆದ್ರಿಂದ ಅವರ ಯಾವತ್ತೂ ಸಹ ನನಗೆ ಅವರು ಬ್ಯಾಕ್ ಬೋನೆ. ಅಂಡ್ ಅವರು ನನ್ನ ಸ್ಫೂರ್ತಿ. ಅಂಡ್ ನನಗೆ ಹೇಗೆ ನನ್ನ ಅಮ್ಮನಿಗೆ ಹೇಗೆ ನನಗೆ ಸಪೋರ್ಟಿಂಗ್ ಅಪ್ಪ, ಇದು ನನಗೆ ಸಹ ಅದು ತುಂಬಾ ಆಸೆ ಇತ್ತು. ನನ್ನ ಹಸ್ಬೆಂಡ್ ಸಹ ಹಾಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಕಲೆ ಅನ್ನೋದು ಹೇಗಂದ್ರೆ ಇವತ್ತು ಮಾಡಿ ನಾಳೆ ನೆನ್ಸ್ಲಿಕ್ಕೆ ಆಗುದಿಲ್ಲ, ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಲ್ಲ. ಹಾಗಾಗಿ